ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟೇ. ಒಬ್ಬಳೇ ಇದ್ದರೆ ಸ್ವಲ್ಪ ಬೇಗ ಎದ್ದೇಳೋದಿಲ್ಲ, ಲೇಟಾಗಿ ಎದ್ದೇಳ್ತೀನಿ ಆರಾಮ್ಸೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಒಂದು ಆಲೋಚನೆ ಬಂತು. ಏನಂತ ಹೇಳಿದ್ರೆ, ನಾವೆಲ್ಲ ಫಸ್ಟು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಗಡಿ ಬಿಡಿಯಿಂದ ಓಡೋಗ್ತಾಯಿದ್ದೆ. ಇವಾಗ ಮನೇಲೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ರೂ ನಡೆಯುತ್ತೆ ಅಂತ ಅನಿಸುತ್ತೆ. ಆದರೂ ಕೂಡ ತುಂಬ ಕಷ್ಟ ಅನಿಸುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ನಾವು ಕೆಲಸಕ್ಕೆ ಹೊರಗಡೆ ಹೋದ್ರೂ ಕೂಡ ಮನೇಲಿ ಮಾಡಿ ಎಲ್ಲ ಮುಗಿಸಿನೇ ಹೋಗಬೇಕು. ಹಾಗೇ ಎಲ್ಲ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ. ಆ ಲೈಫ್ನೂ ಕೂಡ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಬೆಳಗ್ಗೆ 5:30 6 ಗಂಟೆಗೆಲ್ಲ ಎದ್ದು 9 ಗಂಟೆ ಅಷ್ಟರೊಳಗಡೆ ಟಿಫನ್ ಮಾಡಿ, ಮನೆ ಕೆಲಸ, ಬಟ್ಟೆ ತೊಳೆದು, ಪಾತ್ರೆ ತೊಳ್ದು, ಮತ್ತೆ ಮಧ್ಯಾಹ್ನ ಬಾಕ್ಸಿಗೆ ಊಟ ಮಾಡಿಕೊಂಡು ಇಷ್ಟೆಲ್ಲ ಓಡೋಗ್ತಾಯಿದ್ದೆ. ಇವಾಗ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ದೇಳ್ತೀನಿ. ಆದ್ರೂ ಕೆಲವೊಬ್ರಿಗೆ ಅನಿಸುತ್ತೆ ಇವ್ರು ಆರಾಮಾಗಿದ್ದಾರೆ ಇವಾಗ ಅಂತ. ಆದರೆ ಇದಕ್ಕಿಂತ ಹಿಂದೆ ಪಟ್ಟಿದ್ದ ಕಷ್ಟ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡೋರ್ಗೆ ಯಾರಿಗೂ ಕೂಡ ಅಷ್ಟು ಸುಲಭ ಗೊತ್ತಾಗೋಲ್ಲ. ನಾವು ಕಷ್ಟಪಟ್ಟಿದ್ದೀವಿ ಅಂತ ಎಲ್ಲರ ಹತ್ರ ನಾವು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆದರೆ ನನಗೆ ಅನಿಸುತ್ತೆ ತುಂಬ ಜನ ನನ್ನ ಜೊತೆ ಇರೋರೆಲ್ಲ ಹಾಗೆ ಅಂದ್ಕೊಳ್ಳೋದು, ಇರೋದು ನೀವಿಬ್ಬರು, ನಿಮಗೇನು ಆರಾಮಿದ್ದೀರಾ ಅನಿಸುತ್ತೆ. ಇವಾಗ ಅದು ಆರಾಮ ಅನಿಸ್ಬೋದು, ಕೆಲವೊಂದು ವಿಚಾರದಲ್ಲಿ ನೋಡೋರ್ಗೆ ಆರಾಮ ಅನಿಸ್ಬೋದು. ಪರ್ಸ್ನಲಾಗಿ ಎಲ್ರಿಗೂ ಅವ್ರವ್ರದ್ದೇ ಕಷ್ಟ ನೋವು ಇದ್ದೇ ಇರುತ್ತೆ. ಎಲ್ಲನೂ ಕೂಡ ಎಲ್ಲರ ಹತ್ರ ಹೇಳೋದಕ್ಕಾಗಲ್ಲ. ದೂರದಿಂದ ನೋಡಿದವರಿಗೆ ಆರಾಮ್ಸಿದೆ ಇವ್ರ ಲೈಫು. ಯಾವ ಮಕ್ಳಿಗೂ ಟಿಫನ್ ಕಟ್ಟಾಗಿಲ್ಲ, ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ಗಡಿಬಿಡಿಲಿ ಅಡುಗೆ ಮಾಡೋಂಗಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಈಗ ಅದು ಇರ್ಬೋದು ನಿಜ. ಆದರೆ ಆವಾಗ ಒಂಥರ ಟೆನ್ಷನ್ ಇತ್ತು. ಆವಾಗ ಮೈಂಡಲ್ಲಿ ಇದ್ದಿದ್ದು ಒಂದೇ, 9 ಗಂಟೆ 9:30 ಅಷ್ಟೇ ಎಲ್ಲ ಕೆಲಸ ಮುಗಿಸಿ ಕೆಲ್ಸಕ್ಕೆ ಹೋಗಬೇಕು ಮತ್ತು ಬರಬೇಕು, ಇಷ್ಟೇ. ಅದೊಂಥರ ಮೈಂಡು ಫ್ರೀ ಅಂತಲೇ ಹೇಳ್ಬೋದು. ಅವಾಗೊಂದು ಗಡಿಬಿಡಿ. ಮನೇಲಿದ್ದರೆ 4-5 ಥರದ್ದು ಚಿಂತೆ. ಮನೇಲಿದ್ದಾಗ ಏನು ಅನಿಸುತ್ತೆ ಅಂದರೆ ಕೆಲ್ಸಕ್ಕೆ ಹೋಗ್ಬಿಡ್ಬೋದಲ್ಲಪ್ಪ ಅನಿಸುತ್ತೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾವು ಹೇಗೆ ಎಲ್ಲರ ಥರ ಮನೇಲೇ ಆರಾಮ್ಸೆ ಹೆಂಗಿರಬೇಕಲ್ಲ, ಟಿ ವಿ ನೋಡಿಕೊಂಡು ಅಡುಗೆ ಮಾಡ್ಕೊಂಡು ನಿಧಾನಕ್ಕೆ ಈ ಥರ ಅನಿಸುತ್ತೆ. ಆ ಜಾಗದಲ್ಲಿದ್ದಾಗ ಒಂದೊಂದು ಆಸೆ ಕಲ್ಪನೆಗಳು, ಅದು ಎಲ್ಲ ಮನುಷ್ರಿಗೂ ಮಾಮೂಲಿ. ಈ ರೀತಿ ಎಲ್ರಿಗೂ ಕೂಡ ಅನಿಸಿರುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋರಿಗೆ ಅನಿಸಿದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಮ್ಮ ತೋಟ ಗಿಡ ಎಲ್ಲ ನೋಡಿ, ಸೂರ್ಯನ ಬೆಳಕೆಲ್ಲ ಒಂದು 5-10 ನಿಮಿಷ ನಿಂತ್ಕೊಂಡು ಆಮೇಲೆ ಬಂದು ಸ್ವಲ್ಪ ನೀರು ಕುಡ್ದು ಕಾಫಿ ಮಾಡ್ಕೋಬೇಕು. ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಾಫಿ ಮಾಡ್ಕೊಂಡು, ಖಾಲಿ ಹೊಟ್ಟೆಲಿ ಕಾಫಿ ಟೀ ಎಲ್ಲ ಕುಡಿಬಾರ್ದು. ನಾನೇನು ಎದ್ದ ತಕ್ಷಣ ಕುಡಿಯೋಲ್ಲ ಸಾಮಾನ್ಯವಾಗಿ. ಈಗ ಸ್ವಲ್ಪ ನೀರು ಕುಡ್ದು 1/2 ಅವರ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋದು. ಈ ತಲೆನೋವು ಬಂದುಬಿಟ್ಟು ಯಾವಾಗಲೂ ತಲೆನೋವು ಅಂತೀನಿ ಅಂತಲ್ಲ, ನನಗೆ ಬರೋದೇ 6 ತಿಂಗಳಿಗೋ ವರ್ಷಕ್ಕೋ ಒಂದು ಸಲ. ಅದು ಬಂದರೆ 1 ತಿಂಗಳು ಹೋಗಲ್ಲ, ಅರ್ಧ ತಲೆನೋವು. ಆ ತಲೆನೋವಿಂದ ಏನಾಗುತ್ತೆ ಅಂದರೆ ಫುಲ್ಲು ಅರ್ಧ ತಲೆ ಏನಿದೆ, ಬುರುಡೆ, ಕುತ್ತಿಗೆ ಮತ್ತು ಕಣ್ಣು, ಎಲ್ಲದಕ್ಕಿಂತ ಕಣ್ಣುಗುಡ್ಡೆಲ್ಲ ನೋವ್ತಾ ಇರುತ್ತೆ. ಮಸಾಜ್ ಮಾಡ್ಕೊಳ್ತಾರಣ ಕಣ್ಣೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಅರ್ಧ ತಲೆನೋವು ಯಾವಾಗ ಹೋಗುತ್ತೋ ಅನ್ನೋದೇ ಗೊತ್ತಾಗಲ್ಲ. ಬರೋದು ಗೊತ್ತಾಗಲ್ಲ, ಅದು ಹೋಗೋದು ಗೊತ್ತಾಗಲ್ಲ. ಈಗಾಗಲೇ ಟ್ಯಾಬ್ಲೆಟ್ಸು ಎಲ್ಲ ಥರನೂ ಆಗ್ಬಿಡ್ತು. ಅದು ಯಾವುದಕ್ಕೂ ಭಯನೇ ಪಡ್ತಾಯಿಲ್ಲ. ನಾನೀಗ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ನಾನು ಒಬ್ಬಳಿಗೆ ಎಷ್ಟು ಬೇಕು ಅಷ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ನೊರೆಯಾಗಿ ಬಿಸಿಯಾಗಿ ಕಾಫಿ ಕುಡಿಬೇಕು. ಕುಡಿದ್ರೆ ಆ ಥರ ಕುಡಿಬೇಕು, ಇಲ್ಲಾಂದರೆ ಬೇಡ. ಏನು ಫುಲ್ಲು ಬಟಾಣಿ ಮೇಳನಾ? ಬಟಾಣಿ ಮೇಳನಲ್ಲ, ಬಟಾಣಿ ಇದ್ವಲ್ಲ ಬಿಡ್ಸೋಣ ಅಂತ ಕೂತಿರುತ್ತೆ. ಮನೆಯಲ್ಲಿ ಬಿಡಿಸಿ ಒಂದು ಕವರಲ್ಲಿ ಹಾಕಿರೋದು ಇನ್ನೂ ಒಂದು ಅಷ್ಟಿದೆ, 1 kg ಅಷ್ಟು. ಈಗ ಆಲೆ ಇಲ್ಲೊಂದು 1 kg ಅಷ್ಟು ಮೊರದಲ್ಲಿ ಕವರಲ್ಲಿ. ಇದನ್ನೆಲ್ಲ ಯಾವಾಗ ಖಾಲಿ ಮಾಡಿ ನಾನು ಅಡುಗೆ ಮಾಡೋದು ನಿನಗೆ? ರಾತ್ರಿಗೆ ಬಟಾಣಿ ಬಿರಿಯಾನಿ. ಆಮೇಲೆ ನಾಳೆ ಬೆಳಗ್ಗೆ ಬಟಾಣಿ ಬಿರಿಯಾನಿ ಮಾಡ್ತಾರಲ್ಲ. ಕೂರ್ಮನೋ ನನ್ನ ಕರ್ಮನೋ ಹೇಳು. ತೋರಿಸು ಮುಖನ, ಕೂರ್ಮ ಹೆಂಗೆ ಮಾಡೋದಂತ ನೋಡ್ತೀನಿ. ನಾನು ಅಳ್ಬೇಕಾಗಿರೋದು, ನೀನಲ್ಲ. ಆಮೇಲೆ ನಾಳೆ ಮಧ್ಯಾಹ್ನಕ್ಕೆ ಬಟಾಣಿ ಚಾಪ್ಸು. ಆಮೇಲೆ ನಾಳೆ ರಾತ್ರಿಗೆ ಬಟಾಣಿ ಕೈಮಾ. ಬಟಾಣಿ ಕೈಮನ ಅದು ಹೇಗಿರುತ್ತೆ ಟ್ರೈ ಮಾಡೋಣ? ಒಂದು ಸಲ ಚೆನ್ನಾಗಿ ಬರಲಿಲ್ಲ ಅಂದರೆ ನೀನೇ ತಿನ್ನಬೇಕು. ಟ್ರೈ ಮಾಡಬೇಕು. 1 2 kg ಅಷ್ಟು ಬಟಾಣಿ ಎಷ್ಟಂತ ಹಾಕೋಕ್ಕಾಗುತ್ತೆ, ಎಷ್ಟಂತ ಅಡುಗೆ ಮಾಡೋಕ್ಕಾಗುತ್ತೆ? ನೋಡೋಣ. ಹೊಸ ರೆಸಿಪಿ ಟ್ರೈ ಮಾಡಿದರೆ ಸಕ್ಸಸ್ ಆಗುತ್ತೆ. ಹೌದು, ಫೇಲ್ ಆಗೋದು ಇಲ್ಲ ಸಕ್ಸಸ್ ಆಗೋದು. ಈ ಮಟನ್ ಚಿಕನ್ ಕೈಮಾ ಮಾಡ್ತಾರಲ್ಲ, ಹಂಗೆ ಬಟಾಣಿ ಕೈಮಾ ಮಾಡಿಬಿಡ್ಲಾ? ಟ್ರೈ ಮಾಡ್ತೀನಿ, ನೋಡೋಣ. ಈಗ 2 kg ಅಷ್ಟು ಬಟಾಣಿ ಇದ್ದಾವಲ್ಲ, ಏನಾದರೂ ಒಂದು ರೆಸಿಪಿಗಳು ಮಾಡ್ತಾರೆ.
ಫ್ಯಾಟು ಒಂದಿಷ್ಟು ಹಾಕ್ಬಿಟ್ಟು ಮಾಡಬೇಕು. ಚೆನ್ನಾಗಿ ಐಡಿಯಾ ಕೊಡ್ತೀಯ ಮಾತ್ರ. ಇಲ್ಲ ಇದು ನೀನೇ ಮಾಡಿಬಿಡು ನೋಡೋಣ ಹೇಗೆ ಮಾಡ್ತೀಯ ಅಂತ. ಕೋಲ್ಡ್ ಆಗಿತ್ತು ನಂಗೆ ಹಾಕ್ಲ. ಆಗಿರೋದು ನನಗೆ ಕೋಲ್ಡು, ವಾಯ್ಸೆಲ್ಲ ಗೊತ್ತಾಗ್ತೈತೆ, ನಿನಗಲ್ಲ ಆಗಿರೋದು. ಅಡುಗೆ ಮಾಡೋದೇ ಡವ್ ಮಾಡ್ತೀಯ. ನಮಗೆ ಮಾತ್ರ ಹೊಸ ಹೊಸ ರೆಸಿಪಿಗಳು ಮಾಡಬೇಕು ಅಂತ ಐಡಿಯಾ ಕೊಡ್ತೀಯ. ಆಯ್ತಲ್ಲ ಬಿಡಿಸಿ, ಅದೇ ಸ್ವಲ್ಪ ಚೆನ್ನಾಗಿಲ್ವಲ್ಲ ಅದೆಲ್ಲ ತೆಗೆದ್ಬಿಡು. ಎಲ್ಲಿ ಚೆನ್ನಾಗಿದ್ದಾವೆ ಆ ಕೂತಿರೋ ಸ್ಟೈಲ್ ನೋಡು. ಈ ವಯಸ್ಸಾದವ್ರು ಕೂತ್ಕೋತಾರಲ್ಲ, ಕಾಲು ಹಿಡ್ಕೊಂಡು ಬಿಡಿಸ್ಕೊಂಡು. ಮುಂದಿನ ವಾರ 69 ಅರಳು ಮುಳ್ಳು ಅಂತೆ. ಮುಂದಿನ ವಾರ ಸದ್ಯ ನಾಳೆ ಅಂತಲೇ ಹೇಳಲಿಲ್ವಲ್ಲ. ಇನ್ನೊಂದು 60 ವರ್ಷ ಹಂಗ ನಿನಗೆ. ಆಮೇಲೆ ಇನ್ನೂ ಯಾವ್ದಾರ ಒಂದು ಮೂಲೆಯಲ್ಲಿ ಕೂರ್ಸೋದೆ. 60 ವರ್ಷ ಆಯ್ತು ಅರಳು ಮಳ್ಳಲ್ಲ. ಏನಕ್ಕೆ ಸುಮ್ಮನೆ ಅರಳು ಮಳ್ಳಲ್ಲಿ ಎಲ್ಲರೂ ಹೊರಟೋಗ್ಬಿಟ್ರೆ ಅದಕ್ಕೆಲ್ಲ ಒಂದು ಕಡೆ ಕೂತ್ಕೊಳ್ಳೋದು. ಎಲ್ಲೂ ಹೋಗ್ಲ ಸೊಂಟಕ್ಕೊಂದು ದಾರ ಕಟ್ಕೊಳ್ತೀನಿ, ಮನೆಯಾಗ ಇಲ್ಲ ಒಂದು ಕಂಬಿ ಕಟ್ಟುತ್ತೀನಿ, ಉದ್ದಿ ದಾರ ಇಟ್ಕೊಳ್ತೀನಿ. ಕ್ಲೀನಾಗಿ ಹಿಂಗೆಲ್ಲ ಹಾಕು. ನೋಡಿ ಇಲ್ಲೆಲ್ಲ ಹರಿತೈತೆ. ಹೇಳಿದ್ರೆ ಲೊಚ್ಕೊಡೋದು ಬೇರೆ. ಬೆಳಿಗ್ಗೆ ಸೂರ್ಯ ಬರೋ ಟೈಮ್ಗೆ ಆಯಿಲ್ ಮಸಾಜು. ಎಣ್ಣೆ ಸ್ಮೆಲ್ ಬರ್ತೈತಲ್ಲ. ಎಣ್ಣೆ ಸ್ಮೆಲ್ ಬರ್ತಲ್ಲ ಇರುತ್ತಾ? ತುಂಬ ದಿನ ಆದ್ಮೇಲೆ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾ ಇರೋದು. ಜಾಸ್ತಿ ತಂದಿಡೋದಷ್ಟೇ, ತಲೆಗೆ ಎಣ್ಣೆನೇ ಹಾಕ್ತಾಯಿಲ್ಲ. ವಾರಕ್ಕೊಂದು 2 ಸಲಿನಾದರೂ ಹಾಕಬೇಕು. ಈ ರೀತಿ ಯಾರ ತಲೆಗೆ ಎಣ್ಣೆ ಹಾಕ್ತಾರೆ? ಕೂದಲೆಲ್ಲ ಹಿಂಗೆ ತೆಗುತ್ತರ ಮಾಡಿ. ತಲೆನೋವಿಗಂತೂ ಸಖತ್ತಾಗಿದೆ ಹೆಡ್ ಮಸಾಜ್. ಪರ 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 ಅಂತ ಕೆರೆ ಹೆಂಗೈತೆ ಕೋಳಿ ಮರಿಗಳು ಹಿಂಗೆ ಕೆರೆ. ಅಮ್ಮ ನೋಡಲ್ಲಿ ತಲೆನೋವು ಅಂದರೆ ಹೆಂಗೆ ಹೊಡಿತೀಯ? ನಿನ್ನ ಹೊಗಳೇಬಾರ್ದು, ಹೊಗಳಿದ್ರೆ ಹಿಂಗೆ. ಚೆನ್ನಾಗಿ ಮಾಡ್ತಾಯಿದ್ದೆ ಮಸಾಜು ತಲೆನೋವಿಗೆ ಅಂತ ಇಟ್ಕೆ ರಬ್ಬ ತಟ್ಟದ. ತಲೆನೋವು ಬಂದಾಗ ಈ ರೀತಿ ಆಯಿಲ್ ಹಾಕ್ಬಿಟ್ಟು ಯಾರಾದರೂ ಒಬ್ಬರು ಮಸಾಜ್ ಮಾಡಿದ್ರೆ ಮೈಂಡ್ ಎಷ್ಟು ರಿಲೀಫ್ ಅನಿಸುತ್ತೆ. 15 ದಿನ ಆಯಿತು, ಅರ್ಧ ತಲೆನೋವು ಬಂದ್ಬಿಟ್ಟು ನನಗೆ. ಅಯ್ಯ ಹೋಯ್ತು ನನ್ನ ಕತ್ತು ಕುತ್ತಿಗೆ ಎಲ್ಲ. ಸಾಕು ಕಟ್ಬಿಡು. 1 ಅವರು ಸ್ವಲ್ಪ ಹೀಗೆ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿದ್ರೆ ಜಡೆ ಏನು ಬೇಡ, ಹಾಗೆ ರಿಬ್ಬನ್ ಹಾಕು ಸಾಕು. ಕ್ಲೀನಾಗಿ ಎಲ್ಲ ಕೂದಲು ತೆಗ್ದು ಸಾಕು ಬಿಡು. ಏರ್ ಕಟ್ ಮಾಡಿಸ್ದೆ, ಸ್ವಲ್ಪ ಬೆಳೆದಿದೆ ಅಲ್ಲಮ್ಮ. ಏರ್ ಕಟ್ ಮಾಡಿಸಿದ್ಮೇಲೆ ನಿಧಾನ ಬೆಳೀತೈತಪ್ಪ. ಹೌದಾ? 2 ತಿಂಗಳಾಯ್ತು ಏರ್ ಕಟ್ ಮಾಡಿಸಿ. ಎಲ್ಲ ಒಂಥರ ಆಗ್ಬಿಟ್ಟಿತ್ತು, ಎಲ್ಲ ಕೆಂಚಿಗೆ ಕೌಡ್ಲು ಥರ ಹೊಡ್ಕೊಳತ್ತಲ್ಲ ಕೂದಲೆಲ್ಲ, ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ಕಟ್ ಮಾಡಿಸ್ಬಿಟ್ಟಿದ್ದೆ. ಬೆಳೆಯುತ್ತೆ ಸ್ವಲ್ಪ ಲೇಟು. ಏನು ಡೊಂಕ್ ಹಾಕಿದ್ದೆ ಹಿಂಗೆ ಹಾಕೋದು ಡೊಂಕ್ ಹೋಗಿ. ಸರಿ ಬಿಡು, ಕೂದಲೇನಿಲ್ಲ. ಡೈರೆ ಗಿಡ ಬರೋದು ಗೆಡ್ಡೆ ಇಲ್ದೇನೆ? ಹೌದು. ಮತ್ತೆ ಅದು ಹೆಂಗೆ ಗಿಡ ಹುಡ್ತವೆ ಅಷ್ಟೊಂದ? ಈ ಡೈರೆ ಗಿಡನೇನ ಪಕ್ಕ? ಆ ಡೈರೆ ಗೆಡ್ಡೆಯಲ್ಲೇ ಬರೋದು ಅದು. ಇದು ಒಂಥರ ಗೆಡ್ಡೆ ಇರ್ಬೇಕೇನೋ. ಗೆಡ್ಡೆ ಇಲ್ಲ ಇದರಲ್ಲಿ. ಮತ್ತೆ ಹೆಂಗೆ ಬರ್ತವೆ ಡೈರೆ ಹೂವು? ನೋಡೋಣ, ಹಾಕು ಗೊತ್ತಾಗುತ್ತೆ. ಏನಂತ ಹೇಳ್ತಾನೆ ಕಿತಾಪತಿ ಹಿಂಸು ಅಂತ. ಹಂಗೆ ನೀನು ಕಿತಾಪತಿ ಗಡ್ಸೆ. ಯಾವ ಗಿಡ ನೋಡು ಏನು ನೋಡಿ ಎಲ್ಲ ಕಿತಾಪತಿ ಮಾಡ್ತಾ ಇರ್ತೀಯ. ಒಂದೂ ಬೆಳೆಗೆ ಬಿಡಲ್ಲ, ಒಂದು ಚೆನ್ನಾಗಿರೋಕೆ ಬಿಡಲ್ಲ ನೀನು. ಅದನ್ನಲ್ಲಿ ತುಳಸಿ ಪಕ್ಕ ಇಟ್ಬಿಡು. ಹಾಲುವರೆಗೂ ಪೂಜೆ ಮಾಡಬೇಕು ಗೊತ್ತಾ? ಅವಾಗ ಸರಿ ಹೋಗುತ್ತೆ. ವಟ 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 ಅಂತ ಇರು. ಕೆಳಗಡೆ ಇಲ್ಲ, ಇಲ್ಲ ಮೇಲಿಲ್ಲ. ಹಾಂ ಅಲ್ಲಮ್ಮ, ಆ ಕಟ್ಟೆ ಮೇಲೆ ಇಡ್ಲಾ, ತುಳಸಿ ಪಾಟ್ ಪಕ್ಕ ಇಡ್ಲಾ? ಹಿಂದಕ್ಕೆ ಇಟ್ಬಿಡ್ತೀನಿ ಬಿಡು, ಸರಿ ಹೋಗುತ್ತೆ.
ಯಾವ್ದನ್ನ ಡೈರೆ ಗಿಡನ ಹಾಂ ಡೈರೆ ಗಿಡ ಏನಕ್ಕೆ ದಾಸವಾಳಕ್ಕೆ ಹಾಕ್ತೀಯಾ ಯಾ ಅದು ದೊಡ್ಡದಾಗುತ್ತೆ ಮತ್ತೆ ಅದಕ್ಕೆ ಸದ್ಯಕ್ಕೆ ಬೇರೆ ಅದನ್ನು ಕಿತ್ತಿದ್ದೇನಕ್ಕೆ ಇವಾಗ ನೀನು ಹ್ಞೂ ಇದು ನೋಡಿ ಇವಾಗ ಚಿಗುರ್ತಾ ಇದೆ ಸ್ವಲ್ಪ ಇದೇನೋ ಅಷ್ಟು ಗಿಡ ಇಲ್ಲಿ ಪುಟ್ಟದು 4-5 ಬಂದಿದೆ. ನಾನು ತಗೊಂಬಂದು ಎಷ್ಟು ದಿನ ಆಯಿತು. ಇದೆಲ್ಲ ತುಳಸಿ ಗಿಡ ಸಣ್ಣದು. ಒಂದು ತಿಂಗಳೇನಿಲ್ಲ 15 ದಿನ ಬಿದ್ದಿತ್ತು. ಆಮೇಲೆ ನಾನು ನೋಡೋವ್ರಿಗೆ ನೋಡ್ಬಿಟ್ಟು ನಾನೇ ಹಾಕ್ತಿದ್ದು ನಾನೇ. ಆನಿಯನ್ ಸ್ಪ್ರಿಂಗ್ ಆನಿಯನ್ ಇಲ್ಲೇ ಇದೆ. ಫ್ರೈಡ್ ರೈಸ್ ಮಾಡಬೇಕಂದ್ರೆ ಆನಿಯನ್ ಕಿತ್ಕೊಳ್ಳೋದೆ. ಅಷ್ಟೇ ಡೈರೆ ಗಿಡನೇ 3 ಅಲ್ಲ. ಏನು ಬೇಡ ಬಿಡು ಅದರಲ್ಲೇ ಇರಲಿ. ಅದೇನು ದಪ್ಪ ಡೈರೆ ಅಲ್ಲ. ಹಾಂ ಅದು ಹೆಂಗೆ ಬರ್ತಾಯಿದ್ದಾವೆ ಅಂತ ಗೆಡ್ಡೆ ಹೇಳ್ತಾನೆ ಗೊತ್ತಾಗ್ತಿಲ್ಲ. ಕಡ್ಡಕ್ಕೆ ಗಿಡ ಎಲ್ಲ ಬರ್ತಾಯಿದ್ದಾವೆ ಚಿಕ್ಕದಾಗಿ. ಈ ಹೂವಿನ ಗಿಡ ಅಂತೂ ಸಖತ್ ಹೂ ಬಿಡ್ತಿದ್ದಾವಲ್ಲ ಡೈಲಿ. ಇದೊಳ್ಳೆ ಪಾಟಲ್ಲಿ ಹಾಕಿದೆ ಎಷ್ಟು ಸಖತ್ತಾಗಿರೋದು. ನೆಲಕ್ಕೆ ಹಾಕ್ಬಿಟ್ವಿ. ಒಣಗೋಗುತ್ತೆ ಬೇಡ ಚಿಗುರ್ಲಿ. ಮತ್ತೆ ಆಮೇಲೆ ಚಿಗುರ್ಲಿಲ್ಲ ಅಂದರೆ ಈ ತೊಗರಿಕಾಯಿ ಗಿಡ ಇನ್ನು ಅಷ್ಟೇ ಚೆನ್ನಾಗಿ ಬಿಡಲ್ಲಮ್ಮ. ಅದಕ್ಕದೇ ಮತ್ತೆ ಚಿಗುರ್ಕೊಂಡು ಇದು ಸ್ಟ್ರೆಂತ್ ಇಲ್ಲ ಹೂವು, ಪೇಪರ್ ಹೂ ಥರ. ಆದರೆ ನೋಡೋಕೆ ಬಂದರೆ ಸಖತ್ತ ಹೂ ಬಿಡುತ್ತೆ. ಇದು ಡೈರೆ ಹೂ ಅಲ್ಲೇ ಮುಗ್ಬಿಟ್ಬಿಟ್ಟೈತಿ ಇಷ್ಟು ಬೇಗ. ನಾನು ಇವತ್ತು ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಬಂದಿದ್ದಾವಪ್ಪ. ಇವೆಂಥ ಡೈರೆ ಹೂವನ ಗೊತ್ತಿಲ್ಲ. ಅಲ್ಲ ಇರೋ ಇಷ್ಟು ಚಿಕ್ಕ ಜಾಗಕ್ಕೇ 50 ಸಲ ಬಂದು ಅದು ಇದು ಮಾಡ್ತಾ ಇರ್ತೀಯ. ನಿನ್ಗೇನೋ ಜಮೀನು ಇದ್ದಿದ್ರೆ ಅಲ್ವಾ. ಇಲ್ಲಿರೋ ಇಷ್ಟು ಚಿಕ್ಕ ಜಾಗಕ್ಕೆ 50 ಸಲ ಬಂದು ನೀರು ಹಾಕೋದು, ಅದು ಮಾಡೋದು ಇದು ಮಾಡೋದು. ಬೆಂಡೆಕಾಯಿ ಬಿಟ್ಟಿದ್ದಾವೆ, ಅದೇ ಅಷ್ಟು ಚಿಕ್ಕ ಗಿಡಕ್ಕೆ ಬಿಟ್ಟಿದ್ದಾವಲ್ಲ. ಇದೇ ಬೆಳೆದೇ ಇಲ್ಲ. ಇಲ್ಲಿ ಇಷ್ಟು ಪುಟ್ಟ ಗಿಡಕ್ಕೇನೆ ಇದು ಎಷ್ಟೈತೆ. ಇದರಲ್ಲೂ 2, ಇದರಲ್ಲಿ 1, 2, 3, ಇದರಲ್ಲಿ ಅಲ್ಲಿ ಚಿಗುರ್ತೈತೆ, ಅದರಲ್ಲೂ ಚಿಗುರ್ತೈತೆ. ಇನ್ನೂ ಚೆನ್ನಾಗಿ ಬೆಳಿಬೇಕು ತಾನೆ ಬೆಂಡೆಕಾಯಿ ಗಿಡ. ಇದು ಬಂದು ಬೀನ್ಸ್ ಅಲ್ಲ, ರಾಜ್ಮಾ. ಕೆಂಪು ರಾಜ್ಮಾ ಬರುತ್ತಲ್ಲ ಅದು. ಆದರೆ ಇದು ಹೆಂಗೆ ಒಣಗಿ ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಇದನ್ನು ಪುಟ್ಟ ಗಿಡಕ್ಕೇ ಸುಮಾರು ಈ ಲೈನ್ಗೆಲ್ಲ ಅದೇನೇ ಬಿಟ್ಟಿದ್ದಾವೆ. ಇಲ್ಲೂ ಸಣ್ಣದು ಬೆಂಡೆಕಾಯಿ ಗಿಡ. ಇಲ್ಲೂ ಒಂದೊಂದು ಆಲೆ ಬಿಟ್ಟು ಕಿತ್ತಾಕ್ಬಿಡು ಬೆಂಡೆಕಾಯಿ ಗಿಡ ಎಲ್ಲನೂ. ಹಾಂ ಬೇಡ, ಎಲ್ಲ ಫುಲ್ಲು ಲೈನಲ್ಲೂ ರಾಜ್ಮಾ ಬಿಟ್ಟಿದ್ದಾವೆ ಎಲ್ಲ ಗಿಡದಲ್ಲೂ. ಆದರೆ ಇದು ಹೆಂಗೆ ಒಣಗಿ ಹೆಂಗೆ ಕಾಳು ಇದಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ನೋಡೋಕೆ ಮಾತ್ರ ಬೀನ್ಸ್ ಥರನೇ ಇದೆ ಸೇಮು. ಅಲ್ವಾ. ಈ ಕಡೆ ಮೂಲೆಯಲ್ಲಿ ಹಾಕಿರೋದ್ರಲ್ಲಿ ಜಾಸ್ತಿ ಇದ್ದಾವೆ. ಇವು ಚೆನ್ನಾಗಿ ಚಿಗುರಿದ್ದಾವೆ. ಆ ಕಡೆ ಇರೋದೆಲ್ಲ ಸ್ವಲ್ಪ ಚಿಕ್ಕದು. ಆ ಪೈಪೆಲ್ಲ ಒಂದು ಸೈಡಲ್ಲಿ ನೀಟಾಗಿ ಹಾಕು. ಎಲ್ಲ ಮಧ್ಯದಲ್ಲಿ ಹಂಗೆ ಹಿಂಗೆ ಸುತ್ತಿ ಎಲ್ಲ ಬಿಟ್ಟಿಕ್ಕಿದ್ಯಾ. ಉದ್ದಕ್ಕೆ ಒಂದು ಕಡೆ ಹಾಕು. ಸುತ್ತ ನೀರು ಹಾಕಿದ್ರೆ ಸರಿ ಹೋಗ್ಬೇಕು ಆ ಥರ. ಏನ ಪೈಪಾ ಏನಕ್ಕೆ ವೇಸ್ಟ್ ಆಗುತ್ತಲ್ಲ ಕಟ್ ಮಾಡಿದ್ರೆ ಅಂತ. ಸುಮ್ಮನೆ ಎಕ್ಸ್ಟ್ರಾ ಏನಕ್ಕೆ. ಏನು ಇರಲಿ ಬಿಡು, ಅದೇನು ಬೆಳೀತಾವೋ ಬೆಳೀಲಿ ಅಷ್ಟೆ. ಯಾವುದೇನು ಕಿತ್ತಾಗೋದಕ್ಕೆ ಹೋಗ್ಬೇಡ. ನಾನು ಆಗಲೇ ಹೇಳ್ದಾಗೆ ಇರೋ ಸ್ವಲ್ಪ ಜಾಗಕ್ಕೆ ಇಷ್ಟೊಂದು ಕೆಲಸ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಬಾಡಿಗೆ ಮನೆ ಬಾಡಿಗೆ ಜಾಗಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರು ಯಾವುದು ನಮ್ಮ ಸ್ವಂತ ಆಗಲ್ಲ. ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು. ಅದೇ ನಮ್ಮ ಸ್ವಂತ ಜಾಗ ನಮ್ಮ ಸ್ವಂತದ್ದು ಅಂದಾಗ ನಮಗೊಂದು ಖುಷಿ ಸಮಾಧಾನ ಇರುತ್ತೆ. ಮಾಡೋ ಕೆಲಸದಲ್ಲೂ ಕೂಡ ಶಾಶ್ವತ ಅನಿಸುತ್ತೆ. ಬಾಡಿಗೆ ಮನೆಯಲ್ಲಿ ಎಷ್ಟು ದಿನ ಎಷ್ಟು ವರ್ಷ ಅನ್ನೋದು ಯಾರಿಗೂ ಗೊತ್ತಿಲ್ಲ. ತುಂಬ ಆಸೆಯಿಂದ ಗಿಡ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ.
ಸ್ವಲ್ಪ ಅಟ್ಯಾಚ್ಮೆಂಟ್ ಕೂಡ ನನಗೆ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಗಿಡ ಏನಾದರೂ ಇದಾದ್ರೂ ಕೂಡ ವಟ ವಟ ಅಂತ ಇರ್ತೀನಿ ಮನೇಲಿ. ಯಾವುದೇ ಆದ್ರೂ ನಾವು ಬೆಳೆಸಿದಾಗ ಅದೊಂದು ಖುಷಿ ಇರುತ್ತೆ. ಆದರೆ ಬಿಟ್ಟು ಹೋಗಬೇಕು ಅಂದಾಗಲೂ ಬೇಜಾರಾಗುತ್ತೆ. ಗೊತ್ತಿಲ್ಲ ಎಷ್ಟು ದಿನ ಅಂತ. ಒಂದೊಂದು ಸಲ ಯಾವ ಗಿಡ ಹಾಕೋದು ಬೇಡ, ಏನು ಬೇಡ, ಬಾಡಿಗೆ ಮನೆ ಇದೆ, ನಮ್ಮ ಸ್ವಂತ ಮನೆನಾ, ಎಷ್ಟು ದಿನನೋ, ಯಾಕಂದರೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಖಾಲಿ ಮಾಡಬೇಕು. ಮತ್ತು ಬೇರೆ ಕಡೆ ಹೋಗ್ಬೇಕಾದ್ರೆ ಗಿಡ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ಖಾಲಿ ಜಾಗ ಇದ್ದಾಗ ಜಾಗ ವೇಸ್ಟ್ ಮಾಡೋದು ಬೇಡ, ಇರೋವರೆಗಾದ್ರೂ ಸ್ವಲ್ಪ ಗಿಡ ಎಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತಲ್ವ, ಒಂದೊಳ್ಳೆ ವಾತಾವರಣ, ಗಾಳಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಕಷ್ಟನೋ ಸುಖನೋ ಇದನ್ನೆಲ್ಲ ನೋಡಿದಾಗ ಈ ಥರದೇ ನಮ್ಮ ಚಿಕ್ಕದಾಗಿ ಒಂದು ಗೂಡು ಇರಬಾರ್ದಾ ನಮ್ಮ ಸ್ವಂತವಾಗಿ ಅನ್ನೋ ಆಲೋಚನೆ ಬರುತ್ತೆ. ಸ್ವಲ್ಪ ಪಾತ್ರೆಗಳೆಲ್ಲ ಕೆಳಗಡೆ ಇಳಿಸಿದಂದರೆ ಬ್ಯಾಗು ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ರು. ಕಾಟನ್ ಬಾಕ್ಸ್ ಯಾವುದೂ ಖಾಲಿ ಇಲ್ಲ ಅಂದ್ಬಿಟ್ಟು ಇವತ್ತು ಯಾವುದೋ ಒಂದು ಬಾಕ್ಸ್ ಇದೆ ಅಂದ್ಬಿಟ್ಟು ಅದರಲ್ಲಿ ಹಾಕಿಡೋಣ ಅಂದ್ಬಿಟ್ಟು ಈ ಕಡೆ ಒಂದು ಸೈಡ್ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಸ್ಟಾರ್ಟಿಂಗು ಗೊತ್ತಾಗ್ತಾ ಇರಲಿಲ್ಲ. ಕಲಿತಾ ಜೀವನ ಎಲ್ಲನೂ ಕಲಿಸುತ್ತಲ್ಲ. ಆವಾಗ ನನಗೆ ಈ ಥರ ಪಾತ್ರೆ ತೊಗೊಂಡಿದ್ದೆ ಅಡುಗೆ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ ಅಲ್ಯೂಮಿನಿಯಂ ಪಾತ್ರೆ. ಇವಾಗೆಲ್ಲ ಅದ್ರಲ್ಲಿ ಮಾಡಬಾರ್ದು, ಕ್ಯಾನ್ಸರು ಅದು ಇದು ಅಂತಿದ್ದಾರೆ. ಅದು ನಾನು ಬಳಸಿ ತುಂಬ ವರ್ಷ ಆಯಿತು. ಆದರೆ ಕುಕ್ಕರೆಲ್ಲ ಅಲ್ಯೂಮಿನಿಯಮೇ ಇರೋದು, ಅದನ್ನೇ ಬಳಸ್ತಾ ಇದ್ದೀನಿ. ಈ 3 ಪಾತ್ರೆನ ಇವಾಗ ಸಪ್ರೇಟ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅಡುಗೆ ಮಾಡಬೇಕು ಇನ್ನು ಮುಂದೆ ಅಂತ. ಯಾಕೆ ಏನು ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ. ಅದಕ್ಕೋಸ್ಕರ ಸೈಡೆಲ್ಲ 3 ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ದಿನ ಬಳಸೋಣ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಒಂದು ಚೀಲದಲ್ಲಿ ಅಲ್ಯೂಮಿನಿಯಮ್ದೆಲ್ಲ ಹಾಕಿಡಿಸಿದ್ದೆ. ಇಲ್ಲಿ ಬರ್ತಾರೆ, ಅದು ಅಲ್ಯೂಮಿನಿಯಮ್ನೆಲ್ಲ ಮೆಲ್ಟ್ ಮಾಡಿಬಿಟ್ಟು ಈ ಪ್ರಾಣಿಗಳು ವಿಗ್ರಹಗಳನ್ನ ಅಚ್ಚು ಥರ ಹಾಕ್ತಾರಲ್ಲ, ಆ ಥರ ಹಾಕಿ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಅದನ್ನೇ ಅಂತ ಸಪ್ರೇಟ್ ಇಡಿಸಿದ್ದೆ ನಾನು. ಅವ್ರು ಯಾರೋ ಬಂದಾಗ ಈ ಪಾತ್ರೆಗಳನ್ನೆಲ್ಲ ಕರಗಿಸ್ಬಿಟ್ಟು ಏನಾದರೂ ಮಾಡಿ ಇಟ್ಕೊಳ್ಳೋಣ ಶೋ ಪೀಸ್ ಥರ ಮನೆಗೆ ಅಂದ್ಬಿಟ್ಟು. ಅವರು ಯಾರೂ ಬರಲಿಲ್ಲ. ಈಗ ನನಗೆ ಈ ಪಾತ್ರೆಗಳು ಸ್ವಲ್ಪ ಅವಶ್ಯಕತೆ ಇದೆ ಅಡುಗೆ ಮಾಡೋದಕ್ಕೆ. ಅದಕ್ಕೋಸ್ಕರ ಕೆಳಗೆ ಇಳಿಸಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಇಳಿಸಿ ಆ ಬಾಕ್ಸಿಗೆಲ್ಲ ಹಾಕಿ ಪ್ಯಾಕ್ ಮಾಡ್ತಾಯಿದ್ದಾರೆ. ನಾವು ಮನೇಲಿದ್ದರೆ ಇದೇನೆ, ಅಲ್ಲಿಂದ ಇಲ್ಲಿಗೆ ನಾನು ವೀಡಿಯೋ ನೋಡೋರಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾನು ಸ್ವಲ್ಪ ಜಾಗಗಳ್ನ ಚೇಂಜ್ ಮಾಡ್ತಾ ಇರ್ತೀನಿ, ಒಂದೇ ಥರ ನೋಡಿ ಆ ಥರ ಇರಬಾರ್ದು. ಯಾಕಂದರೆ ಮನೆ ಸ್ವಲ್ಪ ಚೇಂಜಸ್ ಆಗ್ತಾಯಿದ್ರೆ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಅಡುಗೆ ಮನೆ ಅಂತೂ ಸ್ವಲ್ಪ ಮೇಲೆ ಗಜಿಬಿಜಿ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಎತ್ತಿಡಿಸ್ಬಿಟ್ಟು ಇವತ್ತು ಈ ಕೆಲಸ ಮುಗಿಸಿ ಅಡುಗೆ ಮಾಡೋಣ ಅನ್ನೋಷ್ಟೊಡೆ ಕರೆಂಟ್ ಕೂಡ ಹೊರಟೋಯ್ತು. ಈ ಇತ್ತೀಚೆಗೆ ತುಂಬ ಕರೆಂಟ್ ತೆಗಿತಿದ್ದಾರೆ. ಅದರ ಇಲ್ಲಂತೂ ಹೇಳೋದಕ್ಕೆ ಆಗೋಲ್ಲ. ಬೆಳಿಗ್ಗೆ ಹೋದರೆ ಬರೋದೇ ಮಧ್ಯಾಹ್ನ ಇಲ್ಲ ನೈಟು. ಈ ಸ್ವಲ್ಪ ಸಿಟಿಯಿಂದ ಹೊರಗಡೆನೇ ಇದೆ ಅಂತ ಹೇಳ್ಬೋದು ನಾವಿರೋ ಮನೆ ಊರು. ಫಸ್ಟ್ ಅಂದರೆ ಸ್ವಲ್ಪ ಆ ಕಡೆ ಇದ್ದಾಗ ಅಲ್ಲೇನು ಅಷ್ಟು ಕರೆಂಟ್ ತೆಗಿತಿಲ್ಲ. ಇಲ್ಲ ಮಳೆ ಬಂದರೆ ಇಲ್ಲ ನೈಟ್ ಹೊತ್ತು ಬೇಸಿಗೆಗಾಲದಲ್ಲಿ ತೆಗಿತಿದ್ರು. ಇಲ್ಲಿ ಹೇಳೋಂಗೆ ಇಲ್ಲ. ಈಗ ಬೆಳಗ್ಗೆ ಹೋದರೆ ಇನ್ಯಾವಾಗ ಬರುತ್ತೋ. ಸ್ವಲ್ಪ ಕಿಟಕಿ ಬೆಳಕಲ್ಲಿ ಅಷ್ಟು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬೆಳಕು ಕೂಡ ಸಾಕಾಗಲ್ಲ. ಅದರಿಂದ ಸ್ವಲ್ಪ ಹೇಗೋ ಅಡುಗೆ ಮಾಡೋಕ್ಕಂತೂ ಇವತ್ತು ಕರೆಂಟ್ ಇಲ್ಲೆಲ್ಲ ಬಿಡಿ ಸ್ವಲ್ಪನೂ. ನೋಡಿ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಡುಗೆ ಮನೆ. ನಾನು ಅಷ್ಟರಲ್ಲಿ ತಲೆಯೆಲ್ಲ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ನಲ್ಲ, ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಏನಕ್ಕೂ ಕಮ್ಮಿ ಆಗೋಲ್ಲ, ಭಯನೇ ಪಡ್ತಾ ಇಲ್ಲ ಅದು ಅನಿಸುತ್ತೆ. ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ನೋಡೋಣ ಕರೆಂಟ್ ಬರುತ್ತೆ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಕರೆಂಟು ಕೊನೆಗೂ ಬರಲಿಲ್ಲ. ಇನ್ನು ಇದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂತೇಳ್ಬಿಟ್ಟು ಮುಖಕ್ಕೆ ಸ್ವಲ್ಪ ಮಾಯ್ಶ್ಚರೈಸು, ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಇವತ್ತು ಸ್ವಲ್ಪ ಪಲ್ಯ ಸಾಂಬಾರೆಲ್ಲ ಮಾಡೋಣ ಅಂದ್ಕೊಂಡೆ. ನೆನ್ನೆಲ್ಲ ಫುಲ್ಲು ರೈಸೇ ಊಟ ಮಾಡಿಲ್ಲ ನಾವು. ಒಂದು ದಿನ ನಮಗಾಗ ಅನಿಸುತ್ತೋ ಎಲ್ರಿಗೂ ಅನಿಸುತ್ತೋ ಗೊತ್ತಿಲ್ಲ, ಒಂದು ದಿನ ರೈಸ್ ತಿಂದಿಲ್ಲ ಅಂದರೆ ಏನೋ ಕಳ್ಕೊಂಬಿಟ್ಟಿದ್ದೀವಿ, ಏನೋ ತಿಂದೇ ಇಲ್ಲ ಅನ್ನೋ ಥರ ಆಗ್ತಾಯಿದೆ. ಅದಕ್ಕೆ ಇವತ್ತು ಸರಿ ಇವತ್ತು ರೈಸ್ ತಿನ್ನಲೇಬೇಕು ಅಂದ್ಬಿಟ್ಟು ನೆನ್ನೆ ಬೆಳಗ್ಗೆನೂ ಇಲ್ಲ ನೈಟು ಇಲ್ಲ ರೈಸು. ನಮಗೆಲ್ಲ ಒಂದು ಟೈಮ್ ಆದರೂ ಒಂದು ಸ್ವಲ್ಪನಾದರೂ ಅನ್ನ ಇರಬೇಕು. ಆವಾಗ ಅದು ಊಟ ಮಾಡಿದ್ದು ಸಮಾಧಾನ ಸಿಗುತ್ತೆ. ನಾನು ಇವತ್ತೇನೋ ಸಾಂಬಾರು ಮಾಡೋಣ ಪಲ್ಯ ಮಾಡೋಣ ಅಂತ ಒಂದು 3-4 ಥರ ಪ್ಲ್ಯಾನ್ ಮಾಡಿದ್ದೆ. ಆದರೆ ಯಾವುದೂ ಸಕ್ಸಸ್ ಆಗಲಿಲ್ಲ ಕರೆಂಟಿಂದ. ನೋಡಿ ಕರೆಂಟ್ ಇಲ್ಲ ಅಂದರೆ ಕಿಚನಲ್ಲಿ ಎಷ್ಟು ಕತ್ತಲೆ ಕಾಣಿಸುತ್ತೆ ಅಂದರೆ. ಈ ಥರ ವೀಡಿಯೋ ಮಾಡಿದಾಗ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ. ಫಸ್ಟೇ ನಾನು ವೀಡಿಯೋದಲ್ಲಿ ಬೇರೆ ಲಾಗರ್ಗಳ ಥರ ಯಾವುದೇ ರೀತಿ ಜಾಸ್ತಿ ಶಾಪಿಂಗ್ ಇರಲ್ಲ, ಮತ್ತು ಹೋಟ್ಲಿಗೆ ಹೋಗೋದು ಹೊರಗಡೆ ಹೋಗೋದು ತುಂಬ ಕಡಿಮೆ. ನಾವಿಬ್ಬರು ಅವತ್ತಿಂದನೂ ಅಷ್ಟೇ ಸಾಧ್ಯ ಆದಷ್ಟು ಮನೆ ವೀಡಿಯೋ ಸಣ್ಣ ಪುಟ್ಟ ಯಾವತ್ತಾದರೂ 15 ದಿನಕ್ಕೋ ತಿಂಗಳಿಗೋ ಹೋದರೆ ಇಲ್ಲೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಅಷ್ಟೇ ಹೊರಗಡೆ ಹೋಗೋದು. ಇದಿಷ್ಟನ್ನೇ ನಾನು ಲಾಗಲ್ಲಿ ನಾನು ಶೇರ್ ಮಾಡೋದ್ರಿಂದ ಮಾಡೋಂಥ ಮನೆ ಅಲ್ಲಿ ಸಣ್ಣ ಪುಟ್ಟ ಲಾಗ್ನಾದರೂ ಕ್ಲೀನಾಗಿ ನೀಟಾಗಿ ಮಾಡಬೇಕು ಅಂತ. ಈ ಥರ ಕರೆಂಟೆಲ್ಲ ಇರಲ್ಲ, ಅವಾಗ ಮಾಡೋದಕ್ಕಾಗಲ್ಲ. ಮಾಡಲಿಲ್ಲ ಅಂದರೆ ಮತ್ತೆ ಅಲ್ಲಿ 1 ದಿನ 2 ದಿನ ಮತ್ತೆ ಗ್ಯಾಪ್ ಆಗಿಬಿಡುತ್ತೆ. ಏನು ಮಾಡೋದು? ಅದಕ್ಕೆ ಇವತ್ತು ಆದಂಗಾಗಲಿ ಅಂತ ಶೇರ್ ಮಾಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನನ್ನ ಲಾಗಲ್ಲಿ ನಿಮಗೆ ಗೊತ್ತು, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನೋಡಬೇಡಿ, ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಯಾವುದು ಪದೇ ಶಾಪಿಂಗು ಅದು ಇದು ಹೇಳಿದ್ನಲ್ಲ ಹೊರಗಡೆ, ಅದು ಯಾವುದು ನನ್ನ ಲಾಗಲ್ಲಿ ಹೆಚ್ಚು ನೋಡೋದಕ್ಕೆ ಸಾಧ್ಯ ಇಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇವತ್ತು ಒಂದು ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಒಂದು ತೊಕ್ಕು ಥರ, ಅದು ಕಾಯಿ ಹೆಸರು ಸೊಂಡೆಕಾಯಿ ಅಂತ ಏನೋ
ಹೇಳ್ತಾರೆ. ಒಂದು 3-4 ಥರ ಹೆಸ್ರು ಹೇಳ್ತಾರೆ ಅದಕ್ಕೆ ನಾನಿಲ್ಲಿ ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿಟ್ಕೊತಾ ಇದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಈರುಳ್ಳಿನ ಎಷ್ಟು ವರ್ಷ ಇಟ್ಟರು ಹೇಗಿರುತ್ತೋ ಹಾಗೇ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಒಂಥರ ಸಾಂಬಾರು ಈರುಳ್ಳಿದು ಟೊಳ್ಟಾಗ್ಬಿಟ್ಟಿದೆ. ಇನ್ನೊಂದು ಅಷ್ಟಿದೆ, ಒಂದು 2 kg ಅಷ್ಟು ಇರಬೇಕೇನೋ, ಬೇಗನೆ ಖಾಲಿ ಮಾಡಿಬಿಡ್ಬೇಕು. ಈ ಮಾಡ್ತಾರೆ ನಾನು ಗ್ರೇವಿಗೆ ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ರೆಡಿ ಮಾಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಇವತ್ತೊಂದು ಮೊಸರು ಒಗ್ಗರಣೆದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಮೊಸರು ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟ್ ಆಗುತ್ತೆ. ಒಂದೇ ಥರ ಮೊಸರು ಬಜ್ಜಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಈರುಳ್ಳಿ ಸೌತೆಕಾಯಿ, ಅದ್ರ ಬದಲಿದ್ದನ್ನ ಒಂದು ಸಲ ಆಲ್ಟರ್ನೇಟಾಗಿ ಬೇರೆ ಥರ ಮಾಡ್ಕೊಳ್ಳಿ. ನಾನೊಂದು ಚಿಕ್ಕ ಬಾಂಡಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಳ್ಳಿ, ಅದು ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಬಿಟ್ಟು ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗೋರು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ 1 ಹಿಡಿಯಷ್ಟು ಪಾಲಕ್ ಸೊಪ್ಪು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಪಾಲಕ್ಕು ಫುಲ್ಲು ನೀರು ಬಿಟ್ಕೊಂಡು ಫುಲ್ ಎಲ್ಲ ಡ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಪಾಲಕ್ ಸೊಪ್ಪನ್ನ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೋಬೇಕು. ಈಗಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದು ಇನ್ನೊಂದು ಸ್ವಲ್ಪ ಬಾಡ್ಕೊಬೇಕು. ಇದನ್ನು ಸೈಡಲ್ಲಿ ಇಟ್ಕೊತೀನಿ. ನಿಮಗೆ ಪಾಲಕು ಫುಲ್ಲು ಬೆಂದಿದೆ ಅನ್ನೋದು ಗೊತ್ತಾಗುತ್ತಲ್ಲ, ಅಷ್ಟು ಕುಕ್ಕರ್ ಸಾಕು. ಏನು ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಫುಲ್ಲು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮೊಸರು ಸೇರಿಸೋಣ ಅಂದ್ಬಿಟ್ಟು ನಾನೀಗ ಈ ಗ್ರೇವಿ ಮಾಡೋಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಸಾಸಿವೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾವಿವತ್ತು ಸೊಂಡೆಕಾಯಿ ಸೇರಿಸ್ತಿರೋದ್ರಿಂದ ಅದರಲ್ಲೇ ಕಹಿ ಇರುತ್ತೆ. ಮೆಂತ್ಯ ಜಾಸ್ತಿ ಹಾಕೊಂಡ್ಬಿಟ್ರೆ ಇನ್ನೂ ಕಹಿ ಆಗಿಬಿಡುತ್ತೆ. ಈಗ ಬಿಡಿಸಿಟ್ಟಿರೋಂಥ ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊತದೆ. ಎಲ್ಲನೂ ಕೂಡ ಹದವಾಗಿ ಫ್ರೈ ಆಗುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಸಲ. ಈಗ ಸೊಂಡೆಕಾಯಿ ಅಂತ ಹೇಳಿದ್ನಲ್ಲ, ಇದು ಗುಂಡಕ್ಕಿರುತ್ತೆ. ಅಂದರೆ ಸೇಮ್ ಬದನೆಕಾಯಿ ಥರನೇ ಒಳಗಡೆ ಸಣ್ಣ ಸಣ್ಣ ಬೀಜಗಳೆಲ್ಲ ಇರುತ್ತೆ. ಪುಟಾಣಿದು ನೀವು ನೋಡಿರ್ತೀರ. ಇದು ಸೊಂಡೆಕಾಯಿ ಇನ್ನೊಂದು 2-3 ಥರ ಹೆಸ್ರು ಹೇಳ್ತಾರೆ ಇದಕ್ಕೆ. ಇದು ಕಲರ್ ಚೇಂಜ್ ಆಗೋರು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು. ಫುಲ್ಲು ಕಲರ್ ಎಲ್ಲ ಚೇಂಜ್ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಸೊಂಡೆಕಾಯಿ ಎಲ್ಲ 1-2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನು ಕೂಡ ಸಾಫ್ಟಾಗಿ ಬೇಯೋವರೆಗೂ ಕೂಡ ಬೇಯಿಸ್ಕೊಬೇಕು. ಈ ಗ್ರೇವಿ ಶುಗರ್ ಇರೋರಿಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಹಿ ಇದ್ರೂ ಕೂಡ ಒಂದು 15 ದಿನಕ್ಕೆ, ತಿಂಗ್ಳಿಗೆ ಸಲ ತಿನ್ನೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಆರೋಗ್ಯದ ದೃಷ್ಟಿಲಿ ಚೆನ್ನಾಗಿಲ್ಲ ಅಂದರೂ ಕೂಡ ಕೆಲವೊಂದು ನಾವು ಊಟದಲ್ಲಿ ತಿನ್ನಲೇಬೇಕು. ಎಲ್ಲ ಚೆನ್ನಾಗಿರೋದು, ಟೇಸ್ಟಾಗಿರೋದೇ ಬೇಕು ಅಂದರೆ ಆಗಲ್ಲ ಅದು ಈಗಿನ ಕಾಲದಲ್ಲಿ. ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಮೇಲೆ ನಾನಿಲ್ಲಿ 1-2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿನ ತೆಗೆದಿಟ್ಕೊಂಡಿದ್ದೆ. ಹುಣ್ಸೆಹಣ್ಣು ರಸನ ಅದನ್ನು ಕೂಡ ನೀರಿನಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಹುಳಿ ಜಾಸ್ತಿ ಇರಲಿ ಇದಕ್ಕೆ. ಸ್ವಲ್ಪ ಕಹಿ ಇರುತ್ತಲ್ಲ, ಹುಣ್ಸೆಹಣ್ಣು ಹುಳಿ ಜಾಸ್ತಿ ಇದ್ದರೆ ಹುಳಿ, ಖಾರ, ಉಪ್ಪು, ಕಹಿ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 3/4 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪೌಡ್ರು, ಬೇಳೆ ಸಾರಿಗೆ ಬಳಸ್ತೀವಲ್ಲ ಆ ಸಾಂಬಾರು ಪೌಡ್ರು, ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಆದರೆ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ ಎಲ್ಲ, ಪ್ರತಿಯೊಂದು ಸಿಹಿ ಖಾರ ಅಂತ ಹೇಳಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ 1 5 ನಿಮಿಷ. ನೋಡಿ ಫಸ್ಟು ಎಷ್ಟು ನೀರು ಥರ ತೆಳ್ಳಗಿತ್ತಲ್ವ, ಈಗ ಗಟ್ಟಿಯಾಗಿ ಈ ರೀತಿ ಗೊಜ್ಜು ಥರ ಆಗಬೇಕು. ಒಂದು ಪುಳಿಯೋಗರೆ ಗೊಜ್ಜು ಥರ ಬರುತ್ತಲ್ಲ, ಆ ಥರ ಆದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋಕ್ಕೆ. ಈಗ ನಾನು ಆಗಲೇ ಪಾಲಕ್ದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಕೂಡ ಕಂಪ್ಲೀಟ್ ತಣ್ಣಗಾಗಿದೆ. ಈಗ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದಿಷ್ಟೇ, ತುಂಬ ಸಿಂಪಲ್ ಇದು ಪಾಲಕ್ಕು ಮೊಸರು ಬಜ್ಜಿ. ಆದರೆ ಡಿಫ್ರೆಂಟ್ ಟೇಸ್ಟ್ ಅಂತೂ ಇರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬೋದು, ಹಾಗೆ ಸೈಡಲ್ಲಿ ಕೂಡ ನಂಚ್ಕೊಳ್ಳೋದಕ್ಕೂ ಇಟ್ಕೊಬೋದು. ಈಗ ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ನಾನು ಮಾಡ್ಕೊಂಡಿರೋಂಥ ಸೊಂಡೆಕಾಯಿ ತೊಕ್ಕೇನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕಹಿ ಇರುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಇಲ್ಲಾಂದ್ರೂ ಕೂಡ ತಿನ್ಬೋದು, ಅಷ್ಟೊಂದು ಹಾಗಲಕಾಯಿ ಅಷ್ಟು ಕಹಿ ಇರಲ್ಲ ಅಂತ ನನಗೆ ಅನ್ನಿಸ್ತು ತಿನ್ನಬೇಕಾದ್ರೆ. ಹಾಗೆ ಊಟ ಕೂಡ ಕೂತ್ಕೊಂಡ್ವಿ. ಇದನ್ನೆಲ್ಲ ಮಾಡೋಷ್ಟೊಡೆ ಆಗಲೇ 1:30 ಆಗೋಯಿತು. ಅವರು ಹೋಗೋರು ಹೊಟ್ಟೆ ಹಶ್ವು ಅಂತ ಇದ್ದರು. ಸರಿ ಒಂದು ಸ್ವಲ್ಪ ಹೊತ್ತು ನಾನೇ ಅಂದ್ಕೊಂಡೆ ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ಕೊನೆಗೆ ಸಿಂಪಲಾಗಿ ಬೇಗ ಆಗುತ್ತೆ ಅಡುಗೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೀನಿ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಈ ಸೊಂಡೆಕಾಯಿ ಅಂತ ನೀವು ಟೈಪ್ ಮಾಡಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಸಿಗುತ್ತೆ. ಆದರೆ ನಾನು ಇದು ಆನ್ಲೈನಲ್ಲಿ ತಂದು ಮಾಡಿದ್ದಲ್ಲ, ನಾನೇ ಇಲ್ಲಿ ಗಿಡಗಳಿರುತ್ತಲ್ಲ ಅಲ್ಲಿಂದ ಕಿತ್ಕೊಂಬಂದು ಅದನ್ನು ಒಣಗಿಸಿ ನಾನು ಮಾಡಿರೋದು. ನೆಕ್ಸ್ಟ್ ಟೈಮ್ ಬೇಕಿದ್ರೆ ಆ ಕಾಯಿನ ನಾನು ತೊಗೊಂಬಂದಾಗ ಹೇಗಿರುತ್ತೆ ಏನು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಒಣಗಿಸ್ಕೊಳ್ಳೋದು ಎಲ್ಲ ತುಂಬಾ ಒಳ್ಳೆಯದು. ಒಂದು 10-15 ಆ ಕಾಯಿನ ಹಾಕ್ಕೊಂಡ್ರೆ ಒಂದೊಳ್ಳೆ ಗ್ರೇವಿ ಆಗುತ್ತೆ. ಇವತ್ತಿನ ಲಾಗ್ ಕೂಡ ಇಷ್ಟೇ. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ.
ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು